ಸುವರ್ಣ ಮೇಡಮ್, ಮತ್ತೊಂದು ಅಂದರೆ ಈಗ ಏನೋ ಆನಂದ್ ಸರ್ ಮಾತಾಡಿದರು, ಏನು ಕೇಳ್ತಾ ಇಲ್ಲ ಇಲ್ಲಿ, ಯಾವುದೇ ಒಂದು ಆಸ್ತಿ ಬೇಕಾ, ದುಡ್ಡು ಬೇಕಾ, ಏನೂ ಇಲ್ಲ, ಸರಿಯಾದ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜನ ಹೇಗೆ ಬದುಕ್ತಾ ಇದ್ದಾರೋ ಆ ರೀತಿಯಾದಂಥ ವ್ಯವಸ್ಥೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಗದಗದಲ್ಲಿ ಸುಮಾರು 30-35 ಹಳ್ಳಿಗಳು ಬರ್ತವೆ. ಕೆಲವೊಂದು ಹಳ್ಳಿಗಳು ಭಾಳ ಅಡ್ವಾನ್ಸ್ಡ್ ಆಗಿದೆ, ಕೆಲವೊಂದು ಹಳ್ಳಿಗಳು ಭಾಳ ಹಿಂದ್ಗಡೆ ಇದೆ. ಕಾರಣ ಏನು? ಸ್ವಜನ ಹಿತಾಸಕ್ತಿ ಮಾಡಬೇಕನ್ನೋದು ಉದ್ದೇಶ ಇಲ್ಲ. ಕೆಲವೊಂದನ್ನು ಸ್ಟ್ಯಾಟಿಸ್ಟಿಕ್ಸ್ನ ಬೇಸಿಕ್ಕಾಗಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅದು ಯಾವ ಸ್ಟ್ಯಾಟಿಸ್ಟಿಕ್ಸ್ ಅಂತ ಅದನ್ನು ಓಪನ್ ಆಗಿ ಹೇಳೋದಕ್ಕಿಂತ ಅಲ್ಲಿ ಇರುವಂಥ ಜನಗಳಿಗೆ ಅದು ಗೊತ್ತಿದೆ. ಹಾಗಾಗಿ ಸ್ವಜನ ಹಿತಾಸಕ್ತಿ ಕೊರತೆ ಬಹಳ ಇದೆ ಅಂತ ನನಗನ್ನಿಸ್ತಾ ಇದೆ. ಅಂದರೆ ನಿಮ್ಮ ಒಗ್ಗಟ್ಟು ಅನ್ನುವಂಥದ್ದು ಹೇಳ್ತಾ ಇದ್ದೀರಾ? ಒಗ್ಗಟ್ಟಲ್ಲ, ಪಾರ್ಶಾಲಿಟಿ. ಓಕೆ. ಅದು ಜಾತಿ ಬೇಸ್ ಆಗಿರ್ಬೋದು, ಪ್ಲೇಸ್ ಬೇಸ್ ಆಗಿರ್ಬೋದು, ಅಥವಾ ಅದನ್ನು ಹಿಂದಿಂದ ತಲತಲಾಂತರಗಳಿಂದ ಬಂದಿರೋ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗುವ ಪದ್ಧತಿ ಆಗಿರ್ಬೋದು. ಇದು ಒಂಥರ ಸ್ವಜನ ಹಿತಾಸಕ್ತಿ ಕೊರತೆ ಜಾಸ್ತಿ ಕಾಣಿಸ್ತಾ ಇದೆ ಇದ್ರೆ. ಓಕೆ. ಈಗ ರಕ್ತದ ಸಹಿ ಈಗ CM ವರ್ಗೂ ಕೂಡ ತಲುಪಿದೆ, ಕೇಂದ್ರಕ್ಕೂ ಕೂಡ ತಲುಪಿಸ್ತಾ ಇದ್ದೀರಾ? ಇದು ಇದೀಗ ರಕ್ತ ಬಕಾಸುರರು ಅಂತ ಇರ್ತಾರಂತ ಅನ್ಕೊಳ್ತೀನಿ. ಕೊನೆಗೆ ರಕ್ತನೇ ಅರ್ಪಿಸ್ಬೇಕು ಏನು ಅಂತ ಆಯಿತು. ಅಪ್ಲಿಕೇಶನ್ಸ್ಗಳಾಯಿತು, ಮನವಿಗಳಾಯಿತು, ಅರೆಬೆತ್ತಲೆ ಪ್ರತಿಭಟನೆಗಳಾಯಿತು, ಎಲ್ಲ ಆಯಿತು. ಕೊನೆಗೆ ರಕ್ತನಾದರೂ ಕೊಟ್ಟು ನೋಡೋಣ, ಅದಕ್ಕಾದ್ರೂ ಬಗ್ತಾರೆ ಏನೋ ಜನಪ್ರತಿನಿಧಿಗಳು ಅಂತ ಒಂದು ಕೊನೆಯ ಪ್ರಯತ್ನ. ಇದು ಕೊನೆಯ ಪ್ರಯತ್ನ ಆಗ್ತದೋ ಅಥವಾ ಮುಂದೆ ಇದನ್ನು ಮತ್ತೆ ಮುಂದಿನ ಹಂತಕ್ಕೆ ನಾವು ತೊಗೊಂಡು ಹೋಗುವಾಗ ಮಾಡ್ತಾರೋ ಅದು ಕಾಲ ಡಿಸೈಡ್ ಮಾಡ್ತದೆ ಅಂತ ನನ್ನ ಅನಿಸಿಕೆ. ಓಟ್ ಹಾಕಿ ಗೆಲ್ಲಿಸಿದ್ದಕ್ಕೆ ಜನಗಳ ರಕ್ತ ಹೀರ್ತಾ ಇದ್ದಾರೆ ನಾಯಕರು ಅಂತ ಅಲ್ವಾ? ಎಸ್ ಸರ್. ವಿಷ್ಣು ಸರ್, ಏನು ಈಗಿನ ಯುವಕರಾಗಿ ಹೋರಾಟ ನಡೆಸ್ತಾ ಇದ್ದಾರ, ಜಂಜಿ ಹೋರಾಟ ನಡೀತಾ ಇದೆ. ಜಂಜಿಗಳು ಇವಾಗಿನ ಜಂಜಿ ಎಷ್ಟು ಸ್ಟ್ರಾಂಗ್ ಅಂತ ಆಲ್ರೆಡಿ ಈ ನೀಟ್ ಎಕ್ಸಾಮ್ ವಿಚಾರದಲ್ಲಿ ತಿಳಿಸಿಬಿಟ್ಟಿದ್ದಾರೆ ಸರ್ಕಾರಕ್ಕೆ. ಬಟ್ ಈಗಲೂ ಕೂಡ ಅಷ್ಟು ಸುಲಭದ ಮಾತಲ್ಲ, ತಿರುಗಿ ಬಿದ್ರು ಅಂತ ಅಂದಾಗ ಯಾರು ಕೂಡ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಮೂಲಭೂತ ಸೌಕರ್ಯ ಬೇಕು ಅಂತ ಕೇಳ್ತಾ ಇರೋದು. ಸೊ ಯಾಕೆ ಇಷ್ಟು ಆ ನಾಯಕರ ಅಸಡ್ಡೆತನ, ಯಾಕೆ ಇಷ್ಟು ಅಸಹಾಯಕತೆಯನ್ನು ತೋರ್ತಾ ಇದ್ದಾರೆ ಅನ್ನೋದು ನಿಮಗೆ? ಮ್ಯಾಮ್, ಈಗ ಒಂದು ಮನುಷ್ಯಾಗ ಬೇಸಿಕಲಿ ಒಂದು ದಿನಕ್ಕೆ ಕುಡಿಯೋಕೆ 5-6 ಲೀಟ್ರ್ ನೀರು ಬೇಕು. ಅದು ಕೊಡೋಕ್ಕಾಗಲಿಲ್ಲ ಅಂದ್ರೆ ಮತ್ತೆ ಹೆಂಗೆ ರೀ ಮೇಡಮ್? ಈಗ 25-30 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಮತ್ತು ಭಾಳಷ್ಟು ಜನ ರೈತಾಕಿ ಮ್ಯಾಗ ಒಂದ್ಸತಿ ನೀರು 25. ಈಗ ಅಲ್ಲಿ ಗದಗ ಜಿಲ್ಲೆ ಪೂರ್ತಿ ಆಲ್ಮೋಸ್ಟ್ ಒಂದು 60% ಜನ ರೈತಾಕಿ ಮ್ಯಾಗ ಬದುಕ್ತಾರೆ. ಅವ್ರ ಜೀವನ ಹೆಂಗ ಮುಂದೆ? ಈಗ ಮಳಿನೂ ಇಲ್ಲ, ಒಳ್ಳೆ ಈಗ ಇಷ್ಟೆಲ್ಲ ತುಂಬ್ತಾ ಇದೆ, ಈಗ ತುಂಬಿದೆ. ಇಷ್ಟೆಲ್ಲ ಕಣ್ಣಾರೆ ನೋಡಿನೂ ಅದು ಬರಪೀಡಿತ ಜಿಲ್ಲೆ ಅಂತಂದು ಘೋಷಣೆ ಮಾಡವಲ್ರಿ, ಬರಗಾಲ ಘೋಷಣೆ ಮಾಡವಲ್ರಿ, ಬರಗಾಲ ಇದು ಮಾಡವಲ್ರಿ. ಏನು ಮಾಡೋದು? ಅವ್ರಿಗೆ ಏನು ರೈತರಿಗೆ ಏನು ಬರಬೇಕು ಅದು ಬರವಲ್ದು. ಈಗ ನಿಮ್ಮ ಬೇಡಿಕೆ ಏನು ಸರ್? ಅಂದರೆ ನಿಮ್ಮ ಬೇಡಿಕೆ ಬರಪೀಡಿತ ಪ್ರದೇಶ ಮಾಡಬೇಕು, ಮೂಲಭೂತ ಸೌಕರ್ಯ ಏನು ಸಿಗಬೇಕು ಅದನ್ನು ಕೊಡಬೇಕು. ಮೂಲಭೂತ ಸವಲತ್ತು ಮ್ಯಾಮ್ ಅನ್ನೋಕ್ಕಿಂತ ಇವರ ವಿಷ್ಣು ಹೇಳ್ದಂಗೆ ಮ್ಯಾಮ್, ನೀರು ಮೊದಲು ಬೇಕ್ರಿ. ಕುಡಿ ನೀರು ಮೊದಲು ಬೇಕು. ಆಮೇಲೆ ರಸ್ತೆ ಇಲ್ಲ. ಅವರ ಏನೋ ಮೊನ್ನೆ H.K. ಪಾಟೀಲ್ ಅವ್ರದ್ದು ಊರು ನೋಡಿದ್ರೆ ನಮ್ಮೂರು ನೋಡಿದ್ರೆ ನಮಗೂ ಒಂದು ಥರ ಆಗುತ್ತೆ. ಫಸ್ಟ್ ಆಫ್ ಆಲ್ ಮೊದಲು ನಮ್ಮ ಮಂದಿಗೆ ಬುದ್ಧಿಲ್ಲ. ಆ ಓಟ್ ಹಾಕೋ ಸಂಬಂಧ ಕೊಡೋ ರೊಕ್ಕಕ್ಕೆ ಮಾಡ್ತಾರೋ ಏನು ಯಾಕೆ ಮಾಡ್ತಾರೋ ಇನ್ನೂ ಆದರೂ ನಮ್ಗೆ ಏನೋ ಅರ್ಥವಲ್ಲ ಮ್ಯಾಮ್. ಅವ್ರ ಊರಾಗ ಒಂದು ಚರಂಡಿಯಿಂದ ಹಿಡಿದು CC ರೋಡ್ ಎಲ್ಲ ಅದಾವೆ. ನಮ್ಮೂರಲ್ಲಿ ಒಂದು ಕರೆಕ್ಟಾಗಿ ರೋಡ್ ಇಲ್ಲ ಮೇಡಮ್. ಈಗ ಗದಗ ನಗರಕ್ಕೆ ಪ್ರತಿದಿನ 36 ಮಿಲಿಯನ್ ಲೀಟರ್ ಪರ್ ಡೇ ಬೇಕು. 39 ಮಿಲಿಯನ್ ಲೀಟರ್ ಪರ್ ಡೇ ಬೇಕು. ಬಟ್ ನಮ್ಗೆ ಸದ್ಯಕ್ಕೆ ದೊರೀತಾ ಇರೋದು 16 ಮಿಲಿಯನ್ ಲೀಟರ್ ಪರ್ ಡೇ. ಯಾಕಂತ ಕೇಳಿದ್ರೆ ಹಿಂದೆ ಯಡಿಯೂರಪ್ಪ ಸಾಹೇಬ್ರ ಗೌರ್ಮೆಂಟ್ ಇದ್ದಾಗ 24/7 ನೀರು ಕೊಡ್ತೀವಿ ಅಂತ ಒಂದು ಯೋಜನೆ ಘೋಷಣೆ ಮಾಡಿದ್ರು. ಅದನ್ನು ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾನ್ಯ H.K. ಪಾಟೀಲ್ ಸಾಹೇಬ್ರೆ ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡಿದರು. ಆ ಉದ್ಘಾಟನೆಯನ್ನು ಮಾಡಿದಾಗ ಆ ಕಾಮಗಾರಿ ಅದು ಒಳ್ಳೆ ರೀತಿಯಿಂದ ಆಗಿತ್ತು ಅಂದರೆ ಇವತ್ತಿನ ಗದಗಿಗೆ ನೀರಿನ ಪರಿಸ್ಥಿತಿ ಇವತ್ತು ಈ ಥರ ಕೆಟ್ಟದಾಗಿ ಬರ್ತಿರಲಿಲ್ಲ. ಪದೇ ಅದು ಕಳಪೆ ಕಾಮಗಾರಿಯಿಂದ ಅದು ಪದೇ ಗ್ರಾಂಟ್ ಹಾಕಿಸ್ಕೊಳೋದು, ಕೆಲಸ ಮಾಡೋದು, ಮತ್ತು ಅದು ಕಳಪೆ ಕಾಮಗಾರಿ ಆಗೋದು, ಆ ಪೈಪ್ಲೈನ್ ಒಡೆಯೋದು, ಹೀಗಾಗಿ ನೀರು ಪೋಲಾಗಿ ಇವತ್ತು ಗದಗ ನಗರಕ್ಕೆ ಸರಿಯಾಗಿ ನೀರು ಕೂಡ ಕುಡಿಯೋಕ್ಕೆ ಸಿಗ್ತಾ ಇಲ್ಲ.
ತಮ್ಮ ಗಮನದಲ್ಲಿರಲಿ ಮೇಡಮ್, ಸುಮಾರು 35 ವರ್ಷಗಳಿಂದ ಸತತವಾಗಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರ ಕುಟುಂಬ ಗದಗ ನಗರವನ್ನು ಆಳ್ತಾ ಇದೆ. ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ತಮ್ಮ ಗಮನದಲ್ಲಿರಲಿ, ಸನ್ಮಾನ್ಯ ಡಿ.ಆರ್. ಪಾಟೀಲ್ ಸಾಹೇಬರು ಗದಗ ಮತಕ್ಷೇತ್ರದ ಶಾಸಕರು, ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅದೇ ಮತಕ್ಷೇತ್ರದವರು MLC ಆಗಿದ್ದರು, ಅವರು ಮಂತ್ರಿಗಳು, ನೀರಾವರಿ ಮಂತ್ರಿಗಳು. ಒಂದೇ ಮತಕ್ಷೇತ್ರಕ್ಕೆ ಶಾಸಕ ಸ್ಥಾನ ಮತ್ತು ಸಚಿವ ಸ್ಥಾನ ಇಬ್ಬರಿಗೂ ಬೇರೆ ಬೇರೆ ಸಪ್ರೇಟ್ ಆಗಿದ್ದಾಗಲೂ ಕೂಡ ಗದಗ ನಗರದ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಲು ಆಗಿಲ್ಲ. ಅದು ಯಾಕಾಗಿಲ್ಲ ಅಂದರೆ, ನಾನು ಆಗಲೇ ಹೇಳ್ದಂಗೆ ಅವರಿಗೆ ಒಂದು ಇಚ್ಛಾಶಕ್ತಿ ಕೊರತೆ, ಆಮೇಲೆ ಇಲ್ಲ ಏನಾದರೂ ಅಭಿವೃದ್ಧಿ ಆದರೆ ಗದಗ ಎಲ್ಲಿ ನಮ್ಮ ಕೈ ಬಿಡುತ್ತೋ ಅನ್ನೋ ಒಂದು ಭಯ. ಆಮೇಲೆ ತಮ್ಮ ಗಮನದಲ್ಲಿ ಇರಲಿ ಮೇಡಮ್, ಇವತ್ತು ಗದಗ ನಗರದಲ್ಲಿ ಎಲ್ಲ ರೀತಿಯಿಂದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಫೆಸಿಲಿಟೀಸ್ಗಳಿವೆ. ನಮ್ಮಲ್ಲಿ ನೀರಿದೆ, ಅಂದರೆ ನಮ್ಮಲ್ಲಿ ತುಂಗಭದ್ರಾ ನದಿಯಿಂದ ನೀರು ತರ್ಬೋದು ನಾವು ಮನಸ್ಸು ಮಾಡಿದರೆ. ಕೈಗಾರಿಕೆಗಳನ್ನ ನಡೆಸೋದಕ್ಕೆ ಹಮ್ಗಿ ಬ್ಯಾರೇಜ್ ಅಂತ ಕಟ್ಟಿದ್ದಾರೆ, ಅದರಿಂದ ಕೂಡ ನೀರು ಸಮರ್ಪಕವಾಗಿ ನಗರಕ್ಕೆ ಬರ್ತಾ ಇಲ್ಲ, ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇಲ್ಲ. ನಮ್ಮಲ್ಲಿ ನೀರಿದ್ರೂ ಕೂಡ ಅದರ ಸದ್ಬಳಕೆ ಮಾಡ್ಕೋತಾ ಇಲ್ಲ. ಯಾಕೆಂದರೆ ತಮ್ಮ ಗಮನದಲ್ಲಿರಲಿ, ಇವತ್ತು ಕಪ್ಪತ್ತಗುಡ್ಡ ಮೇಡಮ್, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕಪ್ಪತ್ತಗುಡ್ಡ ದೇಶ ವಿದೇಶದಲ್ಲಿ ಕೂಡ ಅದು ಪ್ರಖ್ಯಾತಿಯನ್ನು ಪಡೆದಿದೆ. ಸುಮಾರು 1000ಕ್ಕೂ ಅಧಿಕ ಅಲ್ಲಿ ಔಷಧಿ ಸಸ್ಯಗಳು ದೊರೀತವೆ. ಆದರೂ ಕೂಡ ಒಂದು ಆಯುರ್ವೇದಿಕ್ ಇಂಡಸ್ಟ್ರಿಯನ್ನು ತರ್ಬೋದಿತ್ತಲ್ಲ ಮೇಡಮ್. ನಾವೇನು ಈಗ ಮಾಲಿನ್ಯ ಮಾಡ್ತಕ್ಕಂಥ ಇಂಡಸ್ಟ್ರಿಗಳು ನಮ್ಗೆ ಬೇಡ. ಇವತ್ತು ನಮ್ಮ ಗದಗದಲ್ಲಿ ಹೆಚ್ಚಾಗಿ ಈ ಕಪ್ಪು ಮಣ್ಣಿನ ಪ್ರದೇಶ ಮೇಡಮ್. ಕಪ್ಪು ಮಣ್ಣಿನ ಪ್ರದೇಶ ಅಂದ್ಗುಟ್ಲೇನ ಅಲ್ಲಿ ಹೆಚ್ಚಾಗಿ ನಾವು ಹತ್ತಿ ಬೆಳೆಯನ್ನು ಬೆಳಿತೀವಿ. ಹತ್ತಿ ಬೆಳೆಯನ್ನು ಬೆಳೆದ್ರು ಅಷ್ಟಾಗಿ ಹತ್ತಿ ಮಾರ್ಕೆಟ್ ಇದ್ದರೂ ಕೂಡ ಯಾಕೆ ಒಂದು ಮಹಿಳೆಯರಿಗೆ ಒಂದು ಟೆಕ್ಸ್ಟೈಲ್ಸ್ ಪಾರ್ಕನ್ನು ತರಬಾರ್ದು? ಉದ್ಯೋಗ ಸಿಗ್ತತ್ತಲ್ಲ ಮೇಡಮ್. ಇವೆಲ್ಲವುಗಳನ್ನು ನಾವು ಬರೀ 50-60 ವರ್ಷಗಳಿಂದ ಬರೀ ಬೇಡಿಕೆಯನ್ನೇ ಮಾಡ್ಕೊತ ಬಂದಿದ್ದೀವಿ. ಅದು ಇವತ್ತಿವರೆಗೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳಿಗೆ ಇದನ್ನು ಮಾಡುವಂಥ ಮನಸ್ಸೇ ಬರ್ತಿಲ್ಲ. ಎಸ್ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಅಂದರೆ ರೈತರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ಬೇಕು, ಅದಕ್ಕಂತ ಅಧಿಕಾರಿಗಳನ್ನ ನೇಮಕ ಮಾಡಿಬಿಟ್ಟಿರ್ತೀವಿ ಅಂತ. ಗದಗ ಜಿಲ್ಲೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ಎಚ್ ಕೆ ಪಾಟೀಲ್ ಅವರ ಕಿವಿ ಹಿಂಡಿ ಕೇಳ್ರಿ, ನಿಮ್ಮದೇ ಪಕ್ಷದವರು, ಯಾಕೆ ಕೇಳೋದಕ್ಕೆ ಆಗ್ತಾ ಇಲ್ವಾ? ಅಥವಾ ಎಚ್ ಕೆ ಪಾಟೀಲ್ರೇ ನಿಮಗೆ ಜನಗಳ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗ್ತಾ ಇಲ್ಲ, ಹಾಗಾದರೆ ಆ ಸೀಟ್ಗೆ ನಾಲಾಯಕ್ಕು ಕೆಳಗಿಳಿದ್ಬಿಡಿ.